ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡೆ. ಇವತ್ತು ಗೋಬಿ ಮಂಚೂರಿ ಮನೆಯಲ್ಲೇ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ನಾನು ಒಂದು ಹಾಫ್ ಕ್ಯಾಬೇಜು ಹಾಗೆ 2 ಕ್ಯಾರೆಟ್ನ ಕಟ್ ಮಾಡಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಆನಿಯನ್ನು, ಕೊತ್ತಂಬರಿ ಸೊಪ್ಪು, ಒಂದು 8ರಿಂದ 9 ಬೆಳ್ಳುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಕ್ಯಾಪ್ಸಿಕಮ್ 2-3 ಮೆಣಸಿನ್ಕಾಯಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಲ್ಲಿ ಪೌಡರು, ಹಾಗೆ ಅರಿಶಿನ ಪುಡಿನ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಮೈದಾ ಹಿಟ್ಟು, ಒಂದು ಸ್ವಲ್ಪ ಕಾರ್ನ್‌ಫ್ಲೋರು, ಸೋಯಾ ಸಾಸ್, ನಾನು ಸೆಜ್ವಾನ್ ಸಾಸ್ನ ತೊಗೊಂಡಿದ್ದೀನಿ. ಅದು ಸಿಕ್ಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಕೆಚಪ್ನ ಹಾಕ್ಕೊಳ್ಳಿ, ಹಾಗೆ ವಿನೆಗರು. ಇವಾಗ ನಾನು ಕ್ಯಾಬೇಜ್ನ ಫುಲ್ ಚಾಪ್ ಮಾಡಿ ಇಟ್ಕೊಂಡಿದ್ದೆ ಚಾಪರಲ್ಲಿ. ಹಾಗೆ ಕ್ಯಾರೆಟ್ನ ನಾನು ತುರ್ಕೊಂಡಿದ್ದೀನಿ. ಇವೆರಡನ್ನೂ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ನಾನು 2 ಕ್ಯಾರೆಟ್ ತೊಗೊಂಡಿದ್ದೀನಿ. ಮೇಲೆ ಪೀಲ್ ಮಾಡಿಬಿಟ್ಟು ನಾನು ತುರ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಚಿಲ್ಲಿ ಪೌಡರ್ ನಿಮಗೆ ಎಷ್ಟು ಬೇಕಾಯಿತು ಅಷ್ಟನ್ನು ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ. ನಾನು ಒಂದು 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು, ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೇಯ್ನಾಗಿ ಹಾಕ್ಕೊಳ್ಳೇಬೇಕು. ಇದು ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೇ ಟೇಸ್ಟ್ ಅಂತಲೇ ಹೇಳ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇದಕ್ಕೆ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಕ್ಯಾಬೇಜು ನೀರು ಬಿಡುತ್ತೆ, ಅದಕ್ಕೋಸ್ಕರನೇ ಇವಾಗ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಒಂದು 4 ಸ್ಪೂನಷ್ಟು ಕಾರ್ನ್‌ಫ್ಲೋರ್ನ ಹಾಕ್ಕೊತಾ ಇದ್ದೀನಿ. ಕಾರ್ನ್‌ಫ್ಲೋರ್ ಏನಕ್ಕೆ ಹಾಕ್ಕೊತಾ ಇದ್ದೀನಿ ಅಂದರೆ ಕ್ರಿಸ್ಪಿನೆಸ್ಗೆ, ಸ್ವಲ್ಪ ಚೆನ್ನಾಗಿ ಮೇಲೆಲ್ಲ ಗರಿ ಗರಿಯಾಗಿರುತ್ತೆ, ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು ಅಂತ ನಾನು 4 ಟೇಬಲ್ ಸ್ಪೂನಷ್ಟು ಕಾರ್ನ್‌ಫ್ಲೋರ್ನ ಹಾಕ್ಕೊಂಡು ಬರೀ 2 ಆ್ಯಂಡ್ ಹಾಫ್ ಟೇಬಲ್ ಸ್ಪೂನು ಮೈದಾ ಹಿಟ್ಟನ್ನ ಹಾಕ್ಕೊಂಡು ಇವಾಗ ನನ್ನ ಕೈಯಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀರು ಸೇರಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ಕ್ಯಾಬೇಜು ನೀರು ಬಿಡುತ್ತೆ, ಅದಕ್ಕೋಸ್ಕರನೇ. ನೀವು ನೀರು ಹಾಕ್ಕೊಂಡ್ರೆ ಅದು ಫುಲ್ಲು ನೀರಾಗಿ ಆಗಿಬಿಡುತ್ತೆ, ನಿಮಗೆ ಉಂಡೆ ಕಟ್ಟೋಕ್ಕಾಗೋದಿಲ್ಲ. ಸ್ಮಾಲ್ ಬಾಲ್ಸ್ ಕೂಡ ನೀವು ಮಾಡೋಕ್ಕೆ ಆಗಲ್ಲ. ಅದಕ್ಕೋಸ್ಕರನೇ ನೀರು ಹಾಕ್ಕೊಂಡಿರಾನೆ ಹಾಗೆ ನೀವು ಕಲಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆ ರೀತಿಯೇ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ, ಸ್ಪೂನಿಂದ ಎಲ್ಲ ಮಾಡಿಕೊಂಡ್ರೆ ಚೆನ್ನಾಗಿ ಬರಲ್ಲ. ಹಾಗೆ ಟೇಸ್ಟ್ ಕೂಡ ನೋಡ್ಕೊಳ್ಳಿ, ಉಪ್ಪು ಖಾರ ಯಾವ ರೀತಿ ಇದೆ ಅಂತ. ಇದಾದಮೇಲೆ ನಾನು ಇನ್ನೊಂದು ಕಡೆಗೆ ಆಯಿಲ್ನ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಟಿದ್ದೀನಿ. ಅದಾದಮೇಲೆ ಇದನ್ನು ಆಯಿಲ್ನ ಬಿಸಿ ಮಾಡ್ಕೊಂಡು ಆದಮೇಲೆ ನಾನು ಒಂದು ಚಿಕ್ಕ ಹಣ್ಣಿನಕ್ಕಿಂತ ನಾನು ಒಂದು ಸ್ವಲ್ಪ ನಿಂಬೆ ಹಣ್ಣಿನಕ್ಕಿಂತನೂ ಸ್ವಲ್ಪ ದಪ್ಪನೂ ಅಲ್ಲ ಸಣ್ಣನೂ ಅಲ್ಲ, ಮೀಡಿಯಮ್ ಸೈಜ್ ನಾನು ರೌಂಡ್ನ ಮಾಡ್ಕೊತಾ ಇದ್ದೀನಿ. ಅದು ಮಿಕ್ಕಿಂದೆಲ್ಲ ರೌಂಡ್ನ ಮಾಡ್ಕೊತಾ ಇದ್ದೀನಿ. ನಾನು ಒಂದೇ ಕೈ ಸಹಾಯದಿಂದನೇ ರೌಂಡ್ನ ಮಾಡ್ಕೊತಾ ಇದ್ದೀನಿ. ಎಲ್ಲ ಒಂದೇ ಸೈಜ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತಲ್ವ, ಅದಕ್ಕೋಸ್ಕರನೇ ಎಲ್ಲ ಒಂದೇ ಸೈಜಾಗಿ ರೌಂಡಾಗಿ ಮಾಡ್ಕೊಳ್ಳಿ. ನೀರೇ ಹಾಕ್ಕೊಂಡಿಲ್ಲ, ನೀವು ನೋಡ್ತಾ ಇರ್ಬೋದು. ನಾನು ನೀರು ಹಾಕ್ಕೊಂಡಿರೇ ನಾನು ಇನ್ನು ಮಿಕ್ಕಿರೋದೆಲ್ಲನೂ ನಾನು ರೌಂಡ್ ಮಾಡ್ಕೊಂಡೆ ಆಯಿತು. ಇವಾಗ ಆಯಿಲ್ ಕಾಯ್ದಿದೆ. ಇವಾಗ ಆಯಿಲಲ್ಲಿ ನಾನು ಒಂದೊಂದೇ ಬಿಟ್ಟಿದ್ದೀನಿ. ಒಂದೊಂದೇ ಹಾಕ್ಕೊಂಡು ಆದಮೇಲೆ ಹಾಕ್ಕೊಂಡಿದ್ದ ತಕ್ಷಣ ನೀವು ಸ್ಪೂನು ಆಗಲಿ ಚಮಚ ಆಗಲಿ ಏನನ್ನು ಹಾಕಬೇಡಿ. ಏನಕ್ಕಂದರೆ ಅದು ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಹೊತ್ತು, ಒಂದು 5 ಮಿನಿಟ್ಸ್ ಆದಮೇಲೆ ನೀವು ಸ್ಪೂನನ್ನು ಹಾಕಿ ಬಿಡಿಸ್ಕೊಳ್ಳಿ. ಅಲ್ಲಿವರೆಗೂ ನೀವು ಸ್ಪೂನನ್ನು ಹಾಕ್ಕೋಬೇಡಿ. ಹಾಕ್ಕೊಂಡು ಆಗಿ ಒಂದು 5 to 10 ಮಿನಿಟ್ಸ್, ಅಂದರೆ 5-7 ಮಿನಿಟ್ಸ್ ಆದಮೇಲೆ ನೀವು ಕೈಯನ್ನು ಆಡಿಸಿ, ಇಲ್ಲಾಂದರೆ ಅದು ಬಿಟ್ಕೊಳ್ಳೋ ಚಾನ್ಸಸ್ ಇದೆ. ಅದಕ್ಕೋಸ್ಕರನೇ ಬಿಟ್ಕೊಳ್ಳಿ. ಇವಾಗ ಎಲ್ಲ ಒಂದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಫಸ್ಟ್ ಹಾಕ್ಕೊಂಡಿದ್ದು ಫ್ರೈ ಆಗಿತ್ತು, ಅದಕ್ಕೋಸ್ಕರನೇ ತಕ್ಕೊಂಡ್ಬಿಟ್ಟಿದ್ದೆ. ಇವಾಗ ನೋಡಿ ನಾನು ಮಿಕ್ಕಿರೋದೆಲ್ಲ ಹಾಕ್ಕೊಂಡೆ. ಇನ್ನು ಮಿಕ್ಕಿರೋದು ಮಾಡ್ಕೊಂಡಿದ್ನಲ್ವ, ನಾನು ಎಲ್ಲನೂ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಹಾಫ್ ಕ್ಯಾಬೇಜ್ ಮಾತ್ರ ತೊಗೊಂಡಿದ್ದೆ. ಒಂದು ಹಾಫ್ ಕ್ಯಾಬೇಜ್ಗೆ ಒಂದು 4-5 ಜನ ತಿನ್ನೋಷ್ಟು ನಾವು ಮಾಡ್ಕೋಬೋದು ಮನೆಯಲ್ಲೇ. ಶಾಪಲ್ಲಿ ಅಷ್ಟು ಕೊಟ್ಟು ತಿನ್ನೋದಕ್ಕಿಂತ ಮನೆಯಲ್ಲೇ ಟೇಸ್ಟಿಯಾಗಿ ನಿಮಗೆ ಹೇಗೆ ಬೇಕು, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿಕೊಂಡು ತಿನ್ನೋದ್ರಲ್ಲಿ ಅದರಲ್ಲಿರೋ ಮಜಾನೇ ಬೇರೆ, ಹಾಗೆ ಖುಷಿನೇ ಬೇರೆ ಅಂತಲೇ ಹೇಳ್ಬೋದು. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ಯಾವ ರೀತಿ ಆಗಿತ್ತು ಅಂತ ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ತುಂಬಾ ಸುಲಭ ಅಂತಲೇ ಹೇಳ್ಬೋದು ಗೋಬಿ ಮಂಚೂರಿ ಮಾಡೋದು. ಗೋಬಿ ಮಂಚೂರಿ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ನಾನು ಗೋಬಿ ಮಂಚೂರಿ ಗೋಬಿಯಿಂದ ಮಾಡಿಲ್ಲ, ನಾನು ಕ್ಯಾಬೇಜು ಕ್ಯಾರೆಟ್ ಮಿಕ್ಸ್ ಮಾಡಿಕೊಂಡು ಮಾಡಿದ್ದೀನಿ. ಇನ್ನೊಂದು ಸಲ ನಾನು ಗೋಬಿಯಿಂದನೂ ಮಾಡಿ ತೋರಿಸ್ತೀನಿ ಯಾವ ರೀತಿ ಮಾಡೋದಂತ. ಸೇಮ್ ಇದೇ ಥರ, ಬಟ್ ಗೋಬಿ ಇರುತ್ತೆ ಅಷ್ಟೇ. ಅದು ವಾಶ್ ಮಾಡಿಕೊಂಡು ಅದೆಲ್ಲ ಮಾಡಬೇಕು. ನೆಕ್ಸ್ಟಲ್ಲಿ ನಾನು ಹೇಳ್ತೀನಿ. ಇವಾಗ ನಾನು ಫುಲ್ ಮಾಡ್ಕೊಂಡಾಯಿತು. ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಪಟ್ ಅನ್ನುತ್ತೆ ಅಂತ. ನೋಡಿ ಯಾವ ರೀತಿ ಪಟ್ ಅಂತು ಅಲ್ವಾ. ಆ ರೀತಿ
ಗೋಲ್ಡನ್ ಬ್ರೌನ್ ಆಗಿದ್ರೆ ಅದು ಮೇಲೆ ಕ್ರಿಸ್ಪಿನೆಸ್ಸು ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಎಲ್ಲ ಕರ್ಕೊಂಡಾಯಿತು. ಇವಾಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಸೊ ಆಯಿಲ್ ಬಿಸಿ ಆದಮೇಲೆ ನಾವು ಚಾಪ್ ಮಾಡ್ಕೊಂಡಿರೋ ಆನಿಯನ್ನ ಹಾಕ್ಕೊಂಡಿದ್ದೀನಿ. ನಾನು ಚಾಪರಲ್ಲೇ ಮಾಡ್ಕೊಂಡಿದ್ದೀನಿ ಆನಿಯನ್ನ. ಸೊ ಅದಲ್ಲಿ ತುಂಬ ಸಣ್ಣಗೆ ಕಟ್ ಮಾಡ್ಬೋದಲ್ವ, ಅದಕ್ಕೋಸ್ಕರನೇ ಒಂದು 3 to 4 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೆ. ಹಾಗೆ ಬೆಳ್ಳುಳ್ಳಿ ಒಂದು 9 to 8 ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಕಟ್ ಮಾಡ್ಕೊಂಡು ತೊಗೊಂಡಿದ್ದೆ. ಹಾಗೆ ಕ್ಯಾಪ್ಸಿಕಮ್ನ ನಾನು ಉದ್ದುದಕ್ಕೆ ಸಣ್ಣಗೆ ಕಟ್ ಮಾಡಿಕೊಂಡು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಯಾವ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ, ಇವಾಗ ಅದನ್ನೆಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಮಾಡ್ಕೊಂಡು ಆದಮೇಲೆ ಆನಿಯನ್ ಕಲರ್ ಕೂಡ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ. ಅದಾದಮೇಲೆ ಕ್ಯಾಪ್ಸಿಕಮ್ ಕೂಡ ಒಂದು ಸ್ವಲ್ಪ ಫ್ರೈ ಆಗುತ್ತೆ, ಒಂದು ಸ್ವಲ್ಪ ಬೆಂದಿರೋ ಥರ ಕಾಣಿಸುತ್ತೆ. ಅಲ್ಲಿವರೆಗೂ ನೀವು ಕೈ ಬಿಡದೇ ಇರೋ ಥರ ಫ್ರೈ ಮಾಡ್ಕೊಳ್ಳಿ. ಸೊ ಆನಿಯನ್ ಕೂಡ ಚಾಪ್ ಮಾಡ್ಕೊಂಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ದಪ್ಪ ದಪ್ಪ ಇದ್ದರೆ ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ನಾನು ಅಷ್ಟು ಸಣ್ಣಗೆ ಚಾಪ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಕೂಡ ಆ ಥರ ಚಾಪ್ ಮಾಡ್ಕೊಳ್ಳಿ. ಇವಾಗ ನಾನು ಚಾಪ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಫ್ರೈ ಆಗಲಿ ಒಂದು ಸ್ವಲ್ಪ ಹೊತ್ತು. ಸೊ ಇವಾಗ ಆನಿಯನ್ ಕಲರ್ ನೋಡ್ಬೋದು, ಒಂದು ಸ್ವಲ್ಪ ಬ್ರೌನಿಷ್ ಆಗಿದೆ. ಇವಾಗ ನಾನು ಒಂದೇ ಒಂದು ಕ್ಯಾಪಷ್ಟು ನಾನು ವಿನೆಗರ್ನ ಹಾಕ್ಕೊಂಡಿದ್ದೀನಿ. ವಿನೆಗರ್ ಹಾಕೊಂಡಾದ್ಮೇಲೆ ನಾನು ಸೋಯಾ ಸಾಸ್ನ ಹಾಕ್ಕೊತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನ್ ಸೋಯಾ ಸಾಸು, ಹಾಗೆ 2 ಟೇಬಲ್ ಸ್ಪೂನಷ್ಟು ಸೆಜ್ವಾನ್ ಸಾಸ್ನ ಹಾಕ್ಕೊತಾ ಇದ್ದೀನಿ. ಸೆಜ್ವಾನ್ ಸಾಸ್ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು. ಅದ್ರ ಬದಲು ನೀವು ಟೊಮೊಟೊ ಕೆಚಪ್ ಕೂಡ ನೀವು ಹಾಕ್ಕೋಬೋದು. ಸೊ ಟೊಮೊಟೊ ಕೆಚಪ್ ಹಾಕ್ಕೊಂಡು ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೋಬೇಕಾಗುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಸೆಜ್ವಾನ್ ಸಾಸ್ನ ಹಾಕ್ಕೊಂಡು ನನ್ನ ಮಗನಿಗೋಸ್ಕರ ಮತ್ತೆ ಒಂದು ಸ್ವಲ್ಪ ಚಿಲ್ಲಿ ಸಾಸ್ನ ಅಂದರೆ ಟೊಮೊಟೊ ಸಾಸ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಅಂದರೆ ಒಂದು ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ಕಲರ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ? ಯಾವ ರೀತಿ ಹೋಟ್ಲಲ್ಲಿ ಅಥವಾ ಔಟ್ಸೈಡ್ ರೆಸ್ಟೋರೆಂಟಲ್ಲಿ ಯಾವ ರೀತಿ ಇರುತ್ತೆ, ಸೊ ಸೇಮ್ ಅದೇ ರೀತಿಯೇ ಕಾಣಿಸ್ತಿದೆ ಅಂತ ಹೇಳ್ಬೋದು. ಸೊ ಇಷ್ಟೆಲ್ಲ ಹಾಕೊಂಡಾದ್ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಇವು 2 ಟೇಬಲ್ ಸ್ಪೂನಷ್ಟು ನಾನು ಕಾರ್ನ್‌ಫ್ಲೋರ್‌ನ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಗೆ ಕಲಿಸ್ಕೊಂಡಿದ್ದೀನಿ. ಯಾಕಂದರೆ ಅದು ಇದರಲ್ಲಿ ಪ್ಯಾನ್ ಒಳಗಡೆ ಹಾಕೋದಕ್ಕೆ ಅದು ಸ್ವಲ್ಪ ನಮಗೆ ಥಿಕ್ನೆಸ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ನಾನು 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೊ ಮೋಸ್ಟ್ಲಿ ನಾನು ಒಂದೇ ಒಂದು ಟೇಬಲ್ ಸ್ಪೂನ್ ಹಾಕ್ಕೋಬೇಕಾಗಿತ್ತು. ನಾನು 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಂದೊಂದು ತುಂಬಾ ಗಟ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಬಟ್ ಆದರೂ ಪರವಾಗಿಲ್ಲ, ಒಂದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡೆ. ಅದಾದಮೇಲೆ ಟೇಸ್ಟ್ ಎಲ್ಲ ಕರೆಕ್ಟಾಗೇ ಇತ್ತು. ಸೊ ನೀವೇನಾದರೂ ಮಾಡುವಾಗ ಈ ತಪ್ಪನ್ನು ಮಾಡಬೇಡಿ. ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್‌ಫ್ಲೋರ್‌ನ ಹಾಕ್ಕೊಂಡು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಆವಾಗ ಅದು ಕರೆಕ್ಟಾಗಿ ಥಿಕ್ನೆಸ್ಸು ಕರೆಕ್ಟಾಗಿರುತ್ತೆ. ನಾನು 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿನೇ ಗಟ್ಟಿಯಾದಂಗೆ ಆಗಿತ್ತು. ಸೊ ಇವಾಗ ನೋಡಿ ಕರೆಕ್ಟಾಗಿ ಆಯಿತು. ಒಂಚೂರು ನೀರು ಹಾಕ್ಕೊಂಡಾದ್ಮೇಲೆ ಇವಾಗ ನಾನು ರೋಸ್ಟ್ ಮಾಡಿಕೊಂಡು ಆಯಿಲಲ್ಲಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋ ಗೋಬಿಗಳನ್ನ ನಾನು ಇವಾಗ ಪ್ಯಾನ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಸೊ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಟೇಸ್ಟು ಹಾಗೆ ಇರುತ್ತಲ್ವ. ಸೊ ಮೇಲೆ ನೀವು ಇನ್ನೂ ಕ್ಯಾಪ್ಸಿಕಮ್ ಕೂಡ ಹಾಕ್ಕೋಬೋದು, ಆನಿಯನ್ ಕೂಡ ಹಾಕ್ಕೋಬೋದು. ನಾನು ಏನೂ ಹಾಕ್ಕೊಂಡಿಲ್ಲ. ಸೊ ನನ್ನ ಮಗ ಕೂಡ ತಿನ್ನಬೇಕಲ್ವ, ಅದಕ್ಕೋಸ್ಕರನೇ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಉದುರಿಸ್ಕೊತಾ ಇದ್ದೀನಿ. ಸೊ ನೋಡಿ ರೆಡಿ ಆಯಿತು. ಗೋಬಿ ಮಂಚೂರಿ ಯಾವ ರೀತಿ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಸೊ ನೀವು ಕೂಡ ಟ್ರೈ ಮಾಡಿ ಯಾವ ರೀತಿ ಆಗಿತ್ತು ಅಂತ ನನಗೆ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.